ನಮಸ್ಕಾರ ಸ್ನೇಹಿತರೆ, ಇವತ್ತು ರೇಣುಸ್ ಕಿಚನ್ನಾಗ ಎರಡು ವೆರೈಟಿ ಕ್ಯಾಶ್ಯೂಸ್ ರೆಡಿ ಆಗತೈತಿ. ಒಂದು ಸಾಲ್ಟೆಡ್ ಆ್ಯಂಡ್ ರೋಸ್ಟೆಡ್ ಕ್ಯಾಶ್ಯೂ, ಇನ್ನೊಂದು ಮಸಾಲಾ ಕ್ಯಾಶ್ಯೂಸ್. ಇಲ್ಲಿ ನೀವು ನೋಡ್ಬೋದು, ಫುಲ್ ರೋಸ್ಟೆಡ್ ಆ್ಯಂಡ್ ಸಾಲ್ಟೆಡ್ ಕ್ಯಾಶ್ಯೂನು ರೆಡಿ ಆಗ್ಯಾವ. ಅದ್ರ ಜೊತೆಗೆ ಮಸಾಲಾ ಕ್ಯಾಶ್ಯೂಸನು ರೆಡಿ ಆಗ್ಯಾವ. ಯೂಶ್ವಲಿ ಸಣ್ಣ ಮಕ್ಕಳೆಲ್ಲ ಕೆಲವೊಮ್ಮೆ ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನೋಕೋಲ್ಲ ಅಂತ ಹೇಳ್ತಾರೆ. ಈ ಟೈಪ್ ನೀವು ಮನೆಯೊಳಗೆ ಈಸಿಯಾಗಿ ಜಸ್ಟ್ ಒಂದು 5 minutes ಅವು ರೆಡಿ ಆಗ್ತಾವೆ. ಈ ಟೈಪ್ ಮಾಡಿಕೊಟ್ರೆ ಎಲ್ಲ ಮಕ್ಕಳು ಖುಷಿಯಾಗಿ ತಿಂತಾವೆ. ಮಕ್ಕಳು ಅಷ್ಟೇ ಯಾಕೆ ದೊಡ್ಡವ್ರನ್ನೂ ತಿಂತಾರೆ. ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೂ ನೀವು ಯೂಸ್ ಮಾಡ್ಬೋದು. ಹೆಲ್ತಿಗಂತೂ ಭಾಳ ಚಲೋ. ಜಸ್ಟ್ ಒಂದು 5 minutes ರೆಡಿ ಆಗ್ತಾವೆ ಈ ಕ್ಯಾಶ್ಯೂಸ್. ಈ ಟೈಪ್ ಕ್ಯಾಶ್ಯೂಸ್ ಎಲ್ಲ ನೀವು ಮಾಡಿಟ್ಟು ಪುರ್ಸತ್ತಿಲ್ಲ ಎಲ್ಲರೂ ತಿಂದು ಖಾಲಿ ಮಾಡಿಬಿಡ್ತಾರೆ ನೋಡ್ರಿ, ಅಷ್ಟೇ ಟೇಸ್ಟ್ ಆಗಿರ್ತಾವೆ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತಾವೆ. ನಾ ಹಾಕೋ ವಿಡಿಯೋಸನ್ನು ನೀವು ಈಸಿಯಾಗಿ ನೋಡ್ಬೋದು. ಹಾಗಾದ್ರೆ ಬರ್ರಿ, ಈ ರೋಸ್ಟೆಡ್ ಆ್ಯಂಡ್ ಸಾಲ್ಟೆಡ್ ಮತ್ತು ಮಸಾಲಾ ಕ್ಯಾಶ್ಯೂನ ಹೆಂಗೆ ಮಾಡೋದಂಥೇಳಿ ನೋಡೋಣಂತೆ. ಇವತ್ತು ನಾ ಇಲ್ಲಿ ರೋಸ್ಟೆಡ್ ಆ್ಯಂಡ್ ಸಾಲ್ಟೆಡ್ ಕ್ಯಾಶ್ಯೂಸನ್ನು ಮಾಡತ್ತೀನಿ. ಇಲ್ಲಿ ಸ್ವಲ್ಪ ಕ್ಯಾಶ್ಯೂಸನ್ನು ತೊಗೊಂಡಿದ್ದೀನಿ ನಾನು. ಇದ್ರೊಳಗೆ 2 ವೆರೈಟಿ ಮಾಡತ್ತೀನಿ, ಒಂದು ರೋಸ್ಟೆಡ್, ಇನ್ನೊಂದು ಮಸಾಲಾ ಕ್ಯಾಶ್ಯೂಸ. ಹೆಂಗೆ ಮಾಡೋದು ನೋಡ್ಕೊಳ್ಳೋಣ ಬರ್ರಿ. ಇಲ್ಲಿ ಫಸ್ಟ್ ಕ್ಯಾಶ್ಯೂಸ್ಗೆ ಅಂದರೆ ಗೋಡಂಬಿಗೆ ಜಸ್ಟ್ 1 ಟೀ ಸ್ಪೂನ್ ಅಷ್ಟೇ ನೀರು ಹಾಕ್ಕೋತೀನಿ. ಇದು ಇಂಪಾರ್ಟೆಂಟ್ ಪ್ರೊಸೆಸ್. ನೀವು ಇಲ್ಲಿ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟೇ ನೀರು ಹಾಕ್ಕೊಳ್ಳೋದ್ರಿಂದ ಏನಿರ್ತೈತಲ್ಲ ಎಲ್ಲ ಪೂರ್ತಿ ನೀರು ಮೇಲ್ಗಡೆ ಹತ್ತಿ ಸ್ವಲ್ಪ ಹಸಿ ಆಗ್ತಾವೆ ಗೋಡಂಬಿ. ಸ್ವಲ್ಪ ಲೈಟಾಗಿ ಅಷ್ಟೇ ಆಗಬೇಕು, ಭಾಳಷ್ಟು ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ಕಡೆಯೂ ಸ್ವಲ್ಪ ನೀರು ಹತ್ತುವಂಗೆ ಕರೆಕ್ಟಾಗಿ ಈ ಟೈಪ್ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟೇ ನೀರು ಹಾಕಿ ಕರೆಕ್ಟಾಗಿ ಈಗ ಮಿಕ್ಸ್ ಮಾಡ್ಕೊಂಡಿನಿ. ಇಲ್ಲಿ ಮೇಲ್ಗಡೆ ಎಲ್ಲ ಸ್ವಲ್ಪ ಹಸಿ ಅನ್ಸಾತೈತಿ, ಸ್ವಲ್ಪ ಲೈಟಾಗಿ, ಅಷ್ಟು ಫುಲ್ ಜಾಸ್ತಿನೂ ನೀರು ಹಾಕ್ಕೋಬಾರ್ದು, ಸ್ವಲ್ಪನೇ ಹಾಕ್ಕೋಬೇಕು. ಈಗ ನಾನು 1 ಟೀ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿನಿ. ಇಲ್ಲಿ ಫಸ್ಟ್ ಕ್ಯಾಶ್ಯೂಸನ್ನು ರೋಸ್ಟ್ ಮಾಡೋಕೆ ಒಂದು ಬಾಳ್ಗೆ ಇಟ್ಕೊಂಡಿನಿ. ಈ ಬಾಳ್ಗೆ ಸ್ವಲ್ಪ ಕಾಯಕ್ಕೆ ಬಿಡೋಣ ಅಂತ. ಈಗ ಪ್ಯಾನ್ ಕಾದೈತಿ, ಅದರೊಳಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳಕತ್ತೀನಿ. ಇಲ್ಲೇ ಒಂದಿಷ್ಟು ಉಪ್ಪನ್ನು ತೊಗೊಂಡಿನಿ. ಈ ಉಪ್ಪು ಗರಂ ಮಾಡೋಕ್ಕಿಡೋನು. ಫುಲ್ ಹೈ ಫ್ಲೇಮ್ ಒಳಗಿಟ್ಟು ಇದನ್ನು ಸ್ವಲ್ಪ ಉಪ್ಪನ್ನು ಬಿಸಿ ಮಾಡ್ಕೊತೀನಿ. ಈಗ ಈ ಉಪ್ಪು ಕಡಕ್ಕಾಗಿ ಈಗ ಬಿಸಿ ಆಗ್ಬೇಕು, ಆ ಟೈಪ್ ಬಿಸಿ ಮಾಡ್ಕೊಳ್ಳೋಣ. ಈಗ ಈ ಉಪ್ಪು ಭಾಳ ಅಂತ ಅನಿಸ್ಬೋದು ನಿಮ್ಗೆ, ಆದರೆ ಇದನ್ನು ನೀವು ರೀಯೂಸ್ ಮಾಡ್ಬೋದು, ಅಡುಗೆಗೂ ಯೂಸ್ ಮಾಡ್ಬೋದು, ಇಲ್ಲ ಮತ್ತೆ ಬೇರೆ ಏನಾದರೂ ಹುರ್ಕೊಳ್ಳಿಕ್ಕಾತ ಇಲ್ಲ ಬೇಕ್ ಮಾಡ್ಲಿಕ್ಕಾದ್ರೆ ಯೂಸ್ ಮಾಡ್ಕೋಬೋದು. ಇದು ಸ್ವಲ್ಪ ಉಪ್ಪು ಬಿಸಿ ಆಗೋಕ್ಕೆ ಟೈಮ್ ತೊಗೋತೈತಿ. ಇಲ್ಲಿ ನಾನು ಪುಡಿ ಉಪ್ಪು ತೊಗೊಂಡಿನಿ. ನಿಮ್ಮ ಕಡೆ ಹರಳುಪ್ಪಿದ್ರೆ ನೀವು ಹರಳುಪ್ಪನ್ನು ಯೂಸ್ ಮಾಡ್ಕೋಬೋದು, ಅದರೊಳಗೂ ಚಲೋ ಬರ್ತೈತಿ. ಈ ಸದ್ಯ ನನ್ನ ಕಡೆ ಪುಡಿ ಉಪ್ಪು ಐತಿ, ಅದಕ್ಕೆ ನಾನು ಪುಡಿ ಉಪ್ಪನ್ನ ಹಾಕ್ಕೊಂಡಿನಿ. ಇಲ್ಲಿ ನಾನು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಉಪ್ಪನ್ನೀಗ ಬಿಸಿ ಮಾಡ್ಕೊಂಡಿನಿ. ಈಗ ಫುಲ್ ಖಡಕ್ಕಾಗಿ ಬಿಸಿಯಾಗೈತೆ ಉಪ್ಪು. ಇದೇ ಟೈಮಿಗೆ ಈಗ 9 ಕ್ಯಾಶ್ಯೂಸಿಗೆ ಸ್ವಲ್ಪ ನೀರು ಹಚ್ಚಿಟ್ಟಿದ್ದೆ ಅಲ್ಲ, ಆ ಕ್ಯಾಶ್ಯೂಸ್ ಎಲ್ಲ ಪೂರ್ತಿಗೆ ಹಾಕ್ತೀನಿ. ಹಾಕಿ ಇವನ್ನ ಕರೆಕ್ಟಾಗಿ ಉಪ್ಪೊಳಗೆ ಈ ಟೈಪ್ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ನೀರು ಹತ್ತಿರ್ತೈತಲ್ಲ, ಹೀಗಾಗಿ ಸ್ವಲ್ಪ ಉಪ್ಪು ಹತ್ತೈತಿ. ಅದೇನು ಉಪ್ಪು ಜಾಸ್ತಿ ಅಂತ ಅನ್ಸಂಗಿಲ್ಲ, ತಿನ್ನಬೇಕಾದ್ರೆ ಕರೆಕ್ಟಾಗೇನೆ ಇರ್ತೈತಿ. ಇದು ಫುಲ್ ಬಿಸಿ ಆತಂದ್ರೆ ಇವು ಕರೆಕ್ಟಾಗಿ ರೋಸ್ಟ್ ಆದ್ವಂದ್ರೆ ಅದ್ರಾಗಿನ ಉಪ್ಪೆಲ್ಲ ಪೂರ್ತಿ ಉದುರಿ ಹೋಗ್ಬಿಡ್ತೈತಿ ಹತ್ತಿದ್ದನು. ಈ ಕ್ಯಾಶ್ಯೂಸನ್ನೀಗ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಲೈಟ್ ಗೋಲ್ಡನ್ ಕಲರ್ ಬರೋ ತನಕನೂ ಈ ಟೈಪ್ ಹುರ್ಕೋಬೇಕು. ಇಲ್ಲಿ ನೀವು ಈ ಟೈಪ್ ಕಂಟಿನ್ಯೂ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು. ಮಿಕ್ಸ್ ಮಾಡಿಲ್ಲ ಅಂದರೆ ಕೆಲವೊಂದು ಕ್ಯಾಶ್ಯೂಸ್ ಕೆಳಗಡೆ ಏನಿರ್ತಾವಲ್ಲ ಅವೆಲ್ಲ ಹೊತ್ತು ಹೋಗ್ಬಿಡ್ತಾವೆ. ಈ ಟೈಪ್ ಕಂಟಿನ್ಯೂ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಉಪ್ಪೊಳಗೆ. ಈಗ ಲೈಟ್ ಗೋಲ್ಡನ್ ಕಲರ್ ಬರಾಕತ್ತಾವ ಕ್ಯಾಶ್ಯೂಸ್ ಎಲ್ಲ ನೋಡ್ಬೋದು ನೀವು. ಇಲ್ಲಿ ನೋಡ್ರಿ ಲೈಟ್ ಗೋಲ್ಡನ್ ಕಲರ್ ಬರಾಕತ್ತಾವು. ಇನ್ನೊಂದು 2 ಮಿನಿಟ್ಸ್ ಇದೇ ಟೈಪ್ ಉಪ್ಪೊಳಗೆ ಮಿಕ್ಸ್ ಮಾಡ್ಕೊತ ಹುರ್ಕೊಳ್ಳೋಣ. ಇಲ್ಲಿ ನಾವು ಸ್ವಲ್ಪ ಲೈಟಾಗಿ 1 ಟೀ ಸ್ಪೂನ್ ಅಷ್ಟು ನೀರೇನು ಹಾಕಿ ನೆನೆಸಿದ್ವಲ್ಲ, ಈಗ ಅವು ಎಲ್ಲ ಪೂರ್ತಿ ಡ್ರೈ ಆಗಿಬಿಟ್ಟಾವು. ಫಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಉಪ್ಪು ಹಿಡ್ಕೊಂಡಿರ್ತಾವೆ, ಆಮೇಲೆ ಇವು ಪೂರ್ತಿ ಹುರಿದ್ವು ಅಂದ್ರೆ ಪೂರ್ತಿ ಅದ್ರ ಮೇಲೆ ಉಪ್ಪೆಲ್ಲ ಹೋಗ್ಬಿಡ್ತೈತಿ. ಅಂದರೂ ಸ್ವಲ್ಪ ನಿಮಗೆ ತಿನ್ನೋ ಹೊತ್ನಾಗ ಸಾಲ್ಟೆಡ್ ಟೇಸ್ಟ್ ಬರ್ತೈತಿ. ಇಲ್ಲಿ ನಾನು ಒಂದು 5 ಮಿನಿಟ್ಸ್ ಲೋ ಫ್ಲೇಮ್ ಒಳಗೆ ಹುರ್ಕೊಂಡೇನಿ ಇವನ್ನ. ಇವೆಲ್ಲ ಈಗ ಕರೆಕ್ಟಾಗಿ ಲೈಟ್ ಗೋಲ್ಡನ್ ಕಲರ್ಗೆ ಬಂದಾವು ಅಂದ್ರೆ ಕರೆಕ್ಟಾಗಿ ಇವು ರೋಸ್ಟ್ ಆಗ್ಯಾವ ಅಂತ ಅರ್ಥ. ಈಗ ಇವನ್ನ ಒಂದು ಪಾತ್ರೆಗೆ ತಕ್ಕೊಳ್ಳೋಣ.
ಗ್ಯಾಸ್ ಆಫ್ ಮಾಡತ್ತೀನಿ. ಈ ಟೈಪ್ ಇಲ್ಲೇ ಸಾಣಿಗೆ ಟೈಪ್ ತೊಗೊಂಡು ನಾನು. ಇದು ಮೆಟಲ್ ಐತಿ ಮತ್ತು ಪ್ಲಾಸ್ಟಿಕ್ ಒಳಗೆ ಹಾಕಾಕೋಬೇಡ್ರಿ, ಭಾಳ ಬಿಸಿ ಇರ್ತೈತಿ ಮತ್ತು ಬಿಸಿದು ಎಲ್ಲ ಸುಟ್ಟು ಹೋಗ್ಬಿಡ್ತೈತಿ. ಪ್ಲಾಸ್ಟಿಕ್ ಇತ್ತಂದ್ರೆ ಮೆಟಲ್ದನೇ ಇರ್ಬೇಕು. ಅಂದ್ರೇನು ಕ್ಯಾಶ್ಯೂಸ್ ಎಲ್ಲ ಮೇಲ್ಗಡೆ ಬರ್ತೈತಿ, ಉಪ್ಪು ಕೆಳಗಡೆ ಹೋಗ್ಬಿಡ್ತೈತಿ. ಜಸ್ಟ್ ಈ ಟೈಪ್ ಮಾಡಿದರೆ ಎಷ್ಟು ಫುಲ್ ಬಿಸಿ ಐತಿ ಉಪ್ಪು. ಈಗ ತೆಗ್ದೇನೀಗ ಇದನ್ನ. ಇವೆಲ್ಲ ಕ್ಯಾಶ್ಯೂಸ್ನು ಬಿಸಿ ಇದಾವೆ. ಇವು ಫುಲ್ ತಣ್ಣಗಾದಂದ್ರೆ ಮಸ್ತ್ ಟೇಸ್ಟ್ ಅನಿಸ್ತೈತಿ. ಲೈಟಾಗಿ ಉಪ್ಪು ಇರ್ತಾವೆ. ಈ ಟೈಪ್ ಈಗ ಕ್ಯಾಶ್ಯೂ ಎಲ್ಲ ಸಣಸ್ಕೊಂಡಿನಿ. ಈ ಪಾತ್ರೆ ಒಳಗೆ, ಈ ಸಾಣಿಗೆ ಒಳಗೀಗ ಕ್ಯಾಶ್ಯೂ ಇದಾವೆ, ಕೆಳಗಡೆ ಉಪ್ಪು ಐತಿ. ಉಪ್ಪು ಇದರಿಂದ ಎಲ್ಲ ಪೂರ್ತಿ ಹೋಗೈತಿ. ಮೇಲ್ಗಡೆ ಏನು ಸ್ವಲ್ಪ ಲೈಟಾಗಿ ಕೋಟಿಂಗ್ ಇರ್ತೈತಲ್ಲ ಅಷ್ಟೇ ಉಪ್ಪು ಹತ್ತಿರ್ತೈತಿ. ಮಸ್ತ್ ಟೇಸ್ಟ್ ಅನಿಸ್ತೈತಿ ತಿನ್ನೋಕೆ. ಇಲ್ಲಿ ಕ್ಯಾಶ್ಯೂಸ್ ಎಲ್ಲ ಈಗ ಬಿಸಿನೇ ಇದಾವೆ. ಈ ಬಿಸಿ ಕ್ಯಾಶ್ಯೂಸನ್ನು ನಾನು ಒಂದು ಪಾತ್ರೆ ತಕ್ಕೋತೀನಿ. ಇದು ಸ್ವಲ್ಪ ಆರಾಕ್ ಬಿಡೋಣ ಅಂತಿದ್ನೆ. ಇಲ್ಲೇ ನಾವು ಕ್ಯಾಶ್ಯೂಸನ್ನು ಹುರಿಯೋಕೆ ಉಪ್ಪನ್ನು ಯೂಸ್ ಮಾಡಿದ್ದೀವಲ್ಲ, ಈ ಉಪ್ಪೇನು ವೇಸ್ಟ್ ಆಗಂಗಿಲ್ಲ. ಇದನ್ನು ನೀವು ಎಷ್ಟು ಟೈಮ್ ಆದರೂ ರೀಯೂಸ್ ಮಾಡ್ಕೋಬೋದು. ಹಂಗೆ ತೆಗೆದಿಡ್ರಿ. ಮತ್ತೇನಾದರೂ ಬೇಕ್ ಮಾಡೋದಿತ್ತು ಇಲ್ಲ ಹುರಿಯೋದಿತ್ತಂದ್ರೆ ಇದ್ರೊಳಗೆ ನೀವು ಹುರ್ಕೋಬೋದು. ಇಲ್ಲಿ ನೋಡಿರಿ ಕ್ಯಾಶ್ಯೂ ಎಲ್ಲ ಪೂರ್ತಿ ತಣ್ಣಗಾಗ್ಯಾವ. ಜಸ್ಟ್ ಇಲ್ಲೇ ಮಿಕ್ಸ್ ಮಾಡೋದೆ ಸೌಂಡ್ ಮೇಲೆ ಗೊತ್ತಾಕ್ಕವು ಇವು ಎಷ್ಟು ಖಡಕ್ಕಾಗಿ ಬಂದಾವ ಅಂಥೇಳಿ. ತಿನ್ನೋಕೆ ಲೈಟಾಗಿ ಉಪ್ಪುಪ್ಪಾಗಿ ಮಸ್ತ್ ಟೇಸ್ಟ್ ಅನ್ನಿಸ್ತಾವೆ. ಇಲ್ಲಿ ಸಾಲ್ಟೆಡ್ ಆ್ಯಂಡ್ ರೋಸ್ಟೆಡ್ ಕ್ಯಾಶ್ಯೂಸ್ ರೆಡಿ ಆಗ್ಯಾವು. ನೆಕ್ಸ್ಟ್ ಮಸಾಲ ಕ್ಯಾಶ್ಯೂಸನ್ನು ರೆಡಿ ಮಾಡೋಣ. ಇದ್ರೊಳಗೆ ನಾನು ಜಸ್ಟ್ ಒಂದು ಹಾಫ್ ಅಷ್ಟು ಮಸಾಲ ಮಾಡ್ತೀನಿ, ಬಾಕಿ ಎಲ್ಲ ಹಂಗೆ ಸಾಲ್ಟೆಡ್ ಅಷ್ಟೇ ಇಡ್ತೀನಿ. ಮಸಾಲ ಕ್ಯಾಶ್ಯೂ ಮಾಡೋಕ್ಕೀಗ ಒಂದು ಪ್ಯಾನನ್ನು ಗರಂ ಮಾಡೋಕೆ ಇಡತ್ತೀನಿ. ಇದು ಸ್ವಲ್ಪ ಗರಂ ಆಗಿಬಿಡೋಣಂತೀಗ. ಇಲ್ಲೇ ಮಸಾಲ ಕ್ಯಾಶ್ಯೂ ಮಾಡೋಕೆ ಸ್ವಲ್ಪ ಬಟರನ್ನು ತೊಗೊಂಡಿನಿ, ಅಂದ್ರೆ ಬೆಣ್ಣೆ, 1 ಟೀ ಸ್ಪೂನಷ್ಟು ಖಾರ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್. ಇಲ್ಲಿ ಖಾರ ಪುಡಿ ತೊಗೊಂಡಿನಿಲ್ಲ, ಅದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ತೊಗೊಂಡಿನಿ. ನಿಮ್ಮ ಕಡೆ ಪುದೀನ ಪೌಡ್ರ್ ಇದ್ರೆ ಪುದೀನ ಪೌಡ್ರ್ ಯೂಸ್ ಮಾಡ್ಬೋದು. ಇಲ್ಲ ಚಾಟ್ ಮಸಾಲ ಇಷ್ಟ ಆಗಂಗಿಲ್ಲ ಅಂದರೆ ಓನ್ಲಿ ಬ್ಲ್ಯಾಕ್ ಪೆಪ್ಪರ್ ಅಷ್ಟೇ ಹಾಕ್ಕೊಂಡೋದ್ರು ನೀವು ಮಾಡಿಕೊಂಡ್ರೆ ಟೇಸ್ಟ್ ಅನ್ನಿಸ್ತೈತಿ. ಪ್ಯಾನ್ ಇಲ್ಲೇ ಗರಂ ಆಗೈತಿ. ಈ ಪ್ಯಾನ್ಗೆ ಸ್ವಲ್ಪ ಬಟರನ್ನು ಹಾಕ್ಕೊಳತ್ತೀನಿ, ಅಂದರೆ ಬೆಣ್ಣೆ. ಇದು ಸ್ವಲ್ಪ ಕಾಯಕ್ಕೆ ಬಿಡೋಣಂತ ಬೆಣ್ಣೆ. ಈಗ ಇಲ್ಲೇ ಬಟರೆಲ್ಲ ಮೆಲ್ಟ್ ಆಗತೈತಿ, ಸ್ವಲ್ಪ ಕಾಯಕ್ಕೆ ಬಿಡೋಣಂತಿದ್ನೆ. ಇದೇ ಟೈಮಿಗೆ ಈಗ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ನ ಹಾಕ್ತೀನಿ. ಅದರೊಳಗೆ ನೆಕ್ಸ್ಟ್ ಚಾಟ್ ಮಸಾಲ ಹಾಕ್ತೀನಿ, ಅದ್ರ ಜೊತೆ ಖಾರ ಪುಡಿ ಎಲ್ಲ ಪೂರ್ತಿ ಹಾಕಿಬಿಡ್ತೀನಿ. ಎಲ್ಲನೂ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದ್ರೊಳಗೆ ನಾನಿಲ್ಲೇ ಉಪ್ಪು ಹಾಕಕತ್ತಿಲ್ಲ, ಎದಕ್ಕಂದ್ರೆ ಕ್ಯಾಶ್ಯೂಸನ್ನು ಹುರ್ಕೊಳ್ಬೇಕಾದ್ರೆ ಉಪ್ಪುನಾಗನ ಹುರ್ಕೊಂಡಿವಲ್ಲ, ಅದಕ್ಕಂಥೇಳಿ ಇಲ್ಲೇ ಉಪ್ಪು ಹಾಕಕತ್ತಿಲ್ಲ. ಚಾಟ್ ಮಸಾಲ ಒಳಗೂ ಉಪ್ಪು ಇರ್ತೈತಿ ಮತ್ತು ಖಾರ ಪುಡಿ ಒಳಗೂ ಉಪ್ಪು ಇರ್ತೈತಿಲ್ಲ, ಅದ ಉಪ್ಪಿನ ಮೇಲೆ ಟೇಸ್ಟ್ ಚಲೋ ಬರ್ತೈತಿ. ಈಗ ನಾನು ಸಾಲ್ಟೆಡ್ ಕ್ಯಾಶ್ಯೂಸನ್ನು ಮಾಡಿದ್ದೆಲ್ಲ ಅದರೊಳಗೆ ಒಂದು ಅರ್ಧ ಅಷ್ಟು ತೊಗೊಂಡಿನಿ. ಇಲ್ಲಿ ಗ್ಯಾಸನ್ನು ನಾನು ಆಫ್ ಮಾಡ್ಕೊಳಕತ್ತೀನಿ ಈಗ, ಯಾಕಂದ್ರೆ ಮಸಾಲ ಎಲ್ಲ ಕರೆಕ್ಟಾಗಿ ಬಟರ್ ಒಳಗೆ ಮಿಕ್ಸ್ ಆಗೈತಿ. ಇಲ್ಲಿ ನಾನು ಸಾಲ್ಟೆಡ್ ಕ್ಯಾಶ್ಯೂಸ್ ಏನು ಮಾಡಿದ್ದೆಲ್ಲ ಅದರೊಳಗೆ ಒಂದು ಅರ್ಧ ಕ್ಯಾಶ್ಯೂ ಅಷ್ಟು ಮಸಾಲ ಕ್ಯಾಶ್ಯೂ ಮಾಡೀನಿ, ಬಾಕಿ ಎಲ್ಲ ಸಾಲ್ಟೆಡ್ ಹಂಗೆ ಇಟ್ಟೀನಿ. ಓನ್ಲಿ ಸಾಲ್ಟೆಡ್ ಇದ್ರೂ ಭಾಳ ಟೇಸ್ಟ್ ಅಂತ ಅನಿಸ್ತೈತಿ ತಿನ್ನೋಕೆ. ಈ ಮಸಾಲನೂ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ. ಈಗ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ತಣ್ಣಗಾಕ್ಬಿಡೋಣಂತೆ. ಇವಾಗ ಇವನ್ನ ಟೇಸ್ಟ್ ಮಾಡೋಣ. ಫುಲ್ ಖಡಕ್ಕಾಗಿ ಬಂದವು, ಗರಿ ಗರಿಯಾಗಿ ಬಂದವು ಇವು. ವಾವ್, ಮಸ್ತ್ ಬಂದವು. ಸ್ವಲ್ಪ ಲೈಟಾಗಿ ಉಪ್ಪುಪ್ಪಾಗಿ ಮಸ್ತ್ ಟೇಸ್ಟ್ ಬಂದವು ಇವು. ಇಲ್ಲೇ ಮಸಾಲ ಕ್ಯಾಶ್ಯೂ ಇದಾವೆ. ಮಸಾಲ ಕ್ಯಾಶ್ಯೂ ಮಸ್ತ್ ಟೇಸ್ಟ್ ಬಂದಾವ. ರೆಸಿಪಿ ನೀವು ಒನ್ ಟೈಮ್ ಖಂಡಿತವಾಗಿ ಟ್ರೈ ಮಾಡಿರಿ.